ಗೈಡ್ಲೈನ್ಸ್ಗಳಲ್ಲಿ ನಾಗರಿಕರಿಗೂ ಒಂದಷ್ಟು ಗೈಡ್ಲೈನ್ಸ್ಗಳು ಇಷ್ಟವಾಗಿದೆ ಸರ್. ಈಗ ನಾವು ಅಂತ ಪೊಸಿಷನ್ ಅಲ್ಲಿ ಇದೀವ ಆ ಥರ ಅಲ್ಲ, ನಾವು ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ತಯಾರಿ ಅಂತೂ ಮಾಡಿಕೊಳ್ಬೇಕಲ್ಲ. ಈಗ ನಮಗೆ ದಿನನಿತ್ಯದ ವಸ್ತುಗಳು ಬೇಕು, ಎಸೆನ್ಷಿಯಲ್ ಕಮಾಡಿಟೀಸು, ಹಾಲು ಇರ್ಬೋದು, ನೀರಿರ್ಬೋದು, ತರಕಾರಿ ಇರ್ಬೋದು, ಆಹಾರ ಧಾನ್ಯ ಇರ್ಬೋದು, ಆಸ್ಪತ್ರೆಗಳನ್ನು ತಯಾರಿ ಮಾಡಿ ಇಟ್ಕೊಳ್ಳೋದಿರ್ಬೋದು. ಒಂದು ವೇಳೆ ಏನಾದರೂ ಅಂಥ ಘಟನೆಗಳು ನಡೆದರೆ ನಾವು ಕೂಡ ತಯಾರಾಗಿರಬೇಕು ಅಂತಕ್ಕಂಥದ್ದು, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ, ರಜೆ ಯಾರಿಗೂ ಕೊಡೋದಿಲ್ಲ. ಈ ಸಂದರ್ಭದಲ್ಲಿ ರಜೆಗಳನ್ನು ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಅಥವಾ ರಜೆಗಳನ್ನು ಮಂಜೂರು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ಸಿಗೆ ಬರುತ್ತೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಕೇಂದ್ರ ಸರ್ಕಾರ ಹೇಳುತ್ತೆ, ಈಗ ನಾರ್ಮಲ್ ಆಗಿದೆ ಎಲ್ಲ ಸಿಚುವೇಶನ್ ಅಂತ. ಅಲ್ಲಿವರೆಗೂ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕಾಗುತ್ತೆ. ಎಲ್ಲ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಅದು ಸ್ವಲ್ಪ ಸಾಮಾನ್ಯವಾಗಿ ಯುದ್ಧದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹಿಂದಿನ ಅನುಭವ ಏನು ಅಂತೇಳಿದರೆ, ಕೋಸ್ಟಲ್ ಏರಿಯಾಸಲ್ಲಿ ತುಂಬ ಟೈಟಾಗಿರಬೇಕು ಅಂತೇಳಿ. ಅದರಲ್ಲೂ ಕೂಡ ನಮ್ಮಲ್ಲಿ ಮಂಗಳೂರು